ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ದೊಡ್ಡಮ್ಮ ಹೂ ತಗೋತಾ ಐತೆ ಪೂಜೆಗೆ ಅಂತ ಹೇಳಿ ಇಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1/4 kg 40 ರೂಪಾಯಿ ಅಂತೆ, ಪರವಾಗಿಲ್ಲ. ಹಬ್ಬದ ಸೀಸನ್ ಬಂದರೆ ತುಂಬ ಜಾಸ್ತಿ ಇರುತ್ತೆ. ಮಾರ್ನಿಂಗ್ಗೆ ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿದ್ಲು ನನ್ನ ತಂಗಿ. ಅವಳಿಗೆ ಸಂಡೇ ಇದ್ದರೂ ಕೂಡ ಡ್ಯೂಟಿ ಇತ್ತು ಅಂತ ಹೇಳಿ ಹೊರಡ್ತಾ ಇದ್ಲು. ಎಲ್ರದ್ದು ತಿಂಡಿ ಆಗಿತ್ತು. ಇವತ್ತು ನಂದು ಪಾಪುದೇ ಲೇಟು ಅಂತ ಹೇಳ್ಬೋದು. ನನಗೆ ಯಾಕೋ ತಿನ್ನೋ ಹಾಗೆ ಇರಲಿಲ್ಲ. ನೆನ್ನೆ ರಾತ್ರಿನೂ ಕೂಡ ಊಟ ಮಾಡಿರಲಿಲ್ಲ. ಹೊರಗಡೆ ತಿಂದುಬಿಟ್ಟು ಏನಕ್ಕೋ ಹೊಟ್ಟೆ ಸ್ವಲ್ಪ ಕೆಟ್ಟಂಗೆ ಆಗಿಬಿಟ್ಟಿತ್ತೋ ಏನೋ ಅನಿಸುತ್ತೆ. ಆಲ್ರೆಡಿ 10:30 ಆಗಿದೆ. ನಾನು ಆವಾಗ ದೋಸೆ ತಿಂತಾಯಿದ್ದೀನಿ. ಪಾಪುನೂ ಎದ್ದಿದ್ದು ಲೇಟು. ಹಾಲು ಮತ್ತು ಬಿಸ್ಕೆಟ್ಸ್ ತಿಂದಿದ್ಲು. ಅವಳಿಗೂ ದೋಸೆ ತಿನ್ನಿಸ್ತಾ ಇದ್ದೀನಿ. ಇವತ್ತೇನಂಗೋ ನೀನೇ ನನಗೆ ತಿನ್ನಿಸ್ಬೇಕು ಅಂತ ಹಠ ಮಾಡ್ತಾಯಿದ್ಲು. ನನ್ನ ತಂಗಿ ತಿನ್ನಿಸ್ತೀನಿ ಅಂತ ಹೇಳಿದ್ರು ಕೂಡ ಇಲ್ಲ, ನಮ್ಮ ಸುಷ್ಮಮ್ಮನೇ ತಿನ್ನಿಸ್ಬೇಕು ಅಂತ ಹೇಳಿ ಹಠ ಮಾಡಿಕೊಂಡು ನನ್ನ ಕೈಲೇ ತಿನ್ನಿಸ್ಕೊತಾ ಇದ್ಲು. ಅವಳಿಗೆ ಆಲೂಗಡ್ಡೆ ಪಲ್ಯ ಹಾಕಿದ್ರೂ ಕೂಡ ಬೇಡ ಅಂತ ಹೇಳಿ ಬರೀ ತುಪ್ಪದಲ್ಲಿ ದೋಸೆನ ತಿನ್ನಿಸ್ತಾ ಇದ್ದೀನಿ. ಇವಾಗ ಊಟ ಆಯಿತು. ಇವಾಗ ಆಲ್ರೆಡಿ 2:30 ಆಗಿದೆ. ಮಲ್ಕೊಬಿಟ್ಟಿದ್ದೆ. ರಾತ್ರಿ ನಾನು ಅದೇ ಕೇಕ್ ಕಟ್ ಮಾಡಿಸಿದಾರೆ, ಲೇಟ್ ಆಯಿತು. ಸೊ ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ನೋಡಿಕೊಂಡು ನಾನು ಮಲ್ಕೊಂಡಾಗ ರಾತ್ರಿ 12:15. ಇವಾಗ ನನಗೆ ಅನ್ನಿಸ್ತಿದೆ, ನಾನು ಯೂಟ್ಯೂಬ್ಗೋಸ್ಕರ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನ, ಇಷ್ಟೊಂದು ಟೈಮ್ ಕೊಡ್ತಾ ಇದ್ದೀನ ಅಂತ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ನಾನು. ಕೆಲವೊಂದು ಸಲ ಟೈಮೇ ಆಗ್ತಾಯಿಲ್ಲ. ಅಲ್ಲಿ ಊರಲ್ಲಿ ಮುಂಡೂರಲ್ಲಾದರೆ ಅಮ್ಮ ಪ್ರತಿಯೊಂದು ಕೆಲಸನೂ ಮಾಡೋದು, ನಾವು ಕೂತೇ ಇವೆ. ಇಲ್ಲಿ ಪಾಪ ದೊಡ್ಡಮ್ಮನೇ ಮಾಡ್ಕೊಳ್ಳೋದು. ಬಟ್ ಇವಾಗ ಬಂದಿದ್ದೀನಲ್ವ, ಹುಷಾರಿಲ್ವಲ್ಲ ಅಂತ ಹೇಳಿ ದೊಡ್ಡಮ್ಮನೂ ಮಾಡುತ್ತೆ. ಹಂಗೂ ನಾನು ಏನು ಕೂತ್ಕೋಬೇಕಲ್ಲ ಅಂತೇಳಿ ನಾನು ಮಾಡ್ತಾಯಿದ್ದೀನಿ. ಮತ್ತು ಲೇಟ್ ನೈಟ್ ಆಗ್ತಾ ಇರೋದ್ರಿಂದ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಲ್ಕೊಳ್ಳೋದು ಡೈಲಿ 12 ಗಂಟೆ ಆಗ್ತಾಯಿದೆ. 12 ಗಂಟೆ ಆಗ್ತಿರೋದ್ರಿಂದ ಬೆಳಗ್ಗೆ ಸಲ 8 ಗಂಟೆ ಇಲ್ದೇ ಹೇಳೋಕ್ಕೆ ಆಯ್ತಾ ಇಲ್ಲ. ಅದೇನಾಗ್ತಾಯಿದೆ ನನಗೆ, ತುಂಬ ಒಂಥರ ಬಾಡಿ ಪೇಯ್ನ್ ಆದಂಗೆ, ಸುಸ್ತಾದಂಗೆ, ಒಂಥರ ಏನೋ ಟಯರ್ಡ್ ಆದಂಗೆ ಅನ್ನಿಸ್ತಾ ಐತೆ. ನನಗೆ 3 ಡೇಸಿಂದಂಗೆ ಆಗ್ತಾಯಿದೆ. ಜಾಸ್ತಿ ಬ್ಯುಸಿಯಾಗಿದ್ದೀನಿ. ಯಾಕಂದರೆ ಕರೆಕ್ಟಾಗಿ ನನಗೆ ನಿದ್ದೆ ಆಗಲಿಲ್ಲ ಅಂತ ಹೇಳಿದ್ರೆ ಏನೋ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಈಗಲೂ ಹಂಗೆ ಫೀಲ್ ಆಗ್ತಿತ್ತು. ನೀವು ನಂಬಲ್ಲ, ನಾನು ಬ್ಲಾಗ್ ಕಂಟಿನ್ಯೂನೇ ಮಾಡಿಲ್ಲ. ದೋಸೆ ತಿಂದು ನಮ್ಮ ಅಣ್ಣಂದಿರು ಹೋಗೋ ಗಂಟೆ ಸ್ವಲ್ಪ ಹಂಗೆ ಹಿಂಗೆ ಆಡಿಕೊಂಡು ಟಿ ವಿ ನೋಡಿಕೊಂಡು 11 ಗಂಟೆ ಚಾಪೆ ಹಾಸ್ಕೊಂಡು ಮಲ್ಕೊಂಡವಳು. ನಿದ್ದೆ ಬರಲಿಲ್ಲ. ಹಂಗೂ 1 ಅವರ್ ಫೋನ್ ನೋಡಿ ಹೆಚ್ಚು ಕಡಿಮೆ ಒಂದು 12 ಗಂಟೆ ಹಂಗೆ ಮಲ್ಕೊಂಡವಳು. ಇವಾಗ 2 ಗಂಟೆಗೆ ಎದ್ದಿದ್ದೀನಿ. ಅದು ಫ್ಯಾನ್ ಅಂತೂ ಓಡುತ್ತಲೇ ಇತ್ತು. ಈಗ ಆಫ್ ಮಾಡಿದೆ. ಸ್ವಲ್ಪ ಮೋಡ ಆಗಿದೆ, ಇದು ಸೆಕೆ ಕಡಿಮೆ ಆಗೈತಿ. ಇವಾಗ ಬೆಳಗ್ಗೆ ಫುಲ್ಲು ಸೆಕೆ ಆಗ್ತಾಯಿತ್ತು ನನಗೆ. ಸೊ ಇನ್ನೂ ಸ್ನಾನ ಮಾಡಿಲ್ಲ. ಇವತ್ತು ಶ್ರೀರಾಮನವಮಿ ಅಲ್ವಾ, ದೇವಸ್ಥಾನಕ್ಕೆ ಹೋಗೋಣ ಸಂಜೆ ಅಂತೂ. ಸ್ನಾನನೂ ಮಾಡಿಲ್ಲ. ಈಗ ನಮ್ಮ ದೊಡ್ಡಮ್ಮ ನಮ್ಮನ್ನ ಏಳ್ಸೇ ಇಲ್ಲ, ಮಲಗಿರೋರನ್ನ ಸ್ನಾನಕ್ಕೆ ಹೋಗೈತೆ. ನಾನು ಎಚ್ಚರ ಆಯಿತು, ಎದ್ದೆ, ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ತಂಗ್ಳನ್ನು ತಿಂದೆ. ಕೃತು ಇನ್ನೂ ಎದ್ದಿಲ್ಲ. ಸೊ ಇವತ್ತಿನ ದಿನ ಹೋದ ವರ್ಷ ನಾವು ಸಂತು ಹೋಟ್ಲು ಕೆಲಸ ಮುಗಿಸ್ಕೊಂಡು ಬಂದಿತ್ತು. ಅಂದರೆ ಬೇಗ ಒಂದು 4 ಗಂಟೆ ಹಿಂಗೆ ಬಂದಿತ್ತು. ಅಲ್ಲಿ ಆ ರೋಡಲ್ಲಿ ಪ್ರತಿಯೊಬ್ಬರು ಶಾಮಿಯಾನ ಹಾಕ್ಸಿ, ಅಂದರೆ ಅಮೃತ್ ನಗರ್ ರೋಡ್, ಪೊಲೀಸ್ ಸ್ಟೇಷನ್ ರೋಡ್ ಹತ್ರ ಪ್ರತಿಯೊಬ್ಬರೂ ಶಾಮಿಯಾನ ಹಾಕಿಸಿ ದೊಡ್ಡ ದೊಡ್ಡ ಡ್ರಮ್ಮಲ್ಲಿ ಇಟ್ಕೊಂಡಿರ್ತಾರೆ. ಪಾನಕ ಮತ್ತು ಇನ್ನೊಂದು ಮಜ್ಜಿಗೆ ಎಲ್ಲನೂ ಎಲ್ಲಿ 10 ಹೆಜ್ಜೆಗೆ ಒಬ್ಬೊಬ್ಬರು ಕೊಡ್ತಾರೆ. ಸೊ ನಾವು ಹೋದ ವರ್ಷ ಹೋಗಿ ಒಂದು ಕಡೆ ಚೆನ್ನಾಗಿ ಪೂಜೆ ಮಾಡಿದ್ರು. ಫೋಟೋ ಎಲ್ಲ ಇಟ್ಟು ಅಲ್ಲಿ ಕೈ ಮುಕ್ಕೊಂಡು ಒಂದು 3-4 ಹತ್ರ ಪಾನಕ ಕುಡಿದಿದ್ದು. ನಂಗೆ ಬೆಳಗ್ಗೆಯಿಂದ ಅದು ಬೇರೆ ಸ್ವಲ್ಪ ನೆನಪಾಯ್ತು. ಹೋದ ವರ್ಷ ನಾವೆಲ್ಲ ಹೋಗಿ ಪಾನಕ ಕುಡ್ದಿದ್ದಲ್ವ ಅಂತ ಹೇಳಿ ಅದೆಲ್ಲ ನೆನಪು ಮಾಡಿಕೊಂಡೆ. ಏನೇನೋ ನಿದ್ದೆ ಇಲ್ಲ. ಅಮ್ಮ ಕಾಲ್ ಮಾಡಿತ್ತು, ಊರಲ್ಲಿ ಒಬ್ಬರು ಅಣ್ಣ ಡೆತ್ ಆಗ್ಬಿಟ್ಟಿದ್ದಾರಂತೆ. ಅದು ಅಮ್ಮ ಕಾಲ್ ಮಾಡಿದಾಗಲೇ ಮೋಸ್ಟ್ಲಿ 11 ಗಂಟೆ ಆಗಿತ್ತು. ನಮ್ಮ ಅಣ್ಣಂದಿರೆಲ್ಲ ಹೊರಗಡೆ ಹೋದರು. ನಮ್ಮದು ನಾಳೆನೇ ದೊಡ್ಡಮ್ಮನೂ ಕೂಡ ಊರಿಗೆ ಬರ್ತೀನಿ ಅಂತು. ನಾವು ನಾಳೆನೇ ಊರಿಗೆ ಹೋಗೋ ಪ್ಲ್ಯಾನ್ ಇರೋದು. ಎಲ್ಲ ಒಂಥರ ಮೈಂಡಲ್ಲಿ ಎಲ್ಲ ಕೂತ್ಕೊಂಡ್ಬಿಡ್ತಲ್ವ. ಸೊ ಅದರೊಳಗಡೆ ನಿದ್ದೆ ಇಲ್ಲ, ಮಲ್ಕೊಬಿಟ್ಟಿದ್ದೆ. ಇವಾಗ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಿಸ್ ಯು ಸಂತು. ಅದೇ ಈಗ ಹೇಳಬೇಕು ಅಂದರೆ ಇವತ್ತಿದ್ದವರು ಇನ್ನು ಬೆಳಗ್ಗೆ ಸಲ ಮಲಗಿದ್ದು
ಬೆಳಗ್ಗೆ ಸಲ ಹೇಳ್ತೀವೋ ಇಲ್ವೋ ಅನ್ನೋದೇ ಡೌಟ್ ಆಗ್ಬಿಟ್ಟೈತೆ. ಅದೇ ನಾನು ಹಿಂಗೆ ದಿನಗಳು ನೆನ್ಪು ಮಾಡ್ಕೊಳ್ಳೋದು, ಹೋದ ವರ್ಷ ಇದ್ರಲ್ವ, ಹೋದ ವರ್ಷ ಅಲ್ಲಿಗೆ ಹೋಗಿದ್ದಲ್ವ, ಇಲ್ಲಿಗೆ ಹೋಗಿದ್ವಲ್ವ, ಸೇಮ್ ಇದೇ ನನಗೆ. ಈಗ ಯುಗಾದಿ ಹಬ್ಬದಲ್ಲೂ ಕೂಡ ನಾನು ಅದೇ ಕೇಸು ಮಾಡ್ಕೊಂಡಿದ್ದು. ಅಂದರೆ ಶ್ರೀರಾಮನವಮಿ ಆದಮೇಲೆ ಹೋದ ವರ್ಷ ಯುಗಾದಿ ಬಂದಿತ್ತು. ಹೌದು, ಈ ಸತಿ ಯುಗಾದಿನೇ ಫಸ್ಟ್ ಬಂದಿದೆ, ಆಮೇಲೆ ಶ್ರೀರಾಮನವಮಿ ಬಂದಿದೆ. ಯುಗಾದಿ ಹಬ್ಬದಲ್ಲೂ ಕೂಡ ನಾನು ಬ್ಲಾಗ್ ನೋಡಿರ್ತೀರ, ಅವತ್ತು ನೆನಪಾಯಿತು. ಅದು ನೆನಪು ಯಾವಾಗಲೂ ಇದ್ದೇ ಇರುತ್ತೆ. ಅದು ತೀರಾ ಅತಿಯಾಗಿ ನೆನಪಾದಾಗ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಆವಾಗ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿರಲ್ಲ, ನೀವು ಒಬ್ಸರ್ವ್ ಮಾಡಿರ್ಬೋದು. ನಾನು ಯಾವತ್ತೂ ತುಂಬ ನೆನಪು ಹಾಕ್ಕೊಂಡು ಹೊತ್ಕೊಂಡು ಅಥವಾ ಇನ್ನೊಂದು ಮಾಡ್ಕೊಂಡಿರ್ತೀನಿ. ಅವತ್ತು ನಾನು ಬ್ಲಾಗ್ ಕಂಟಿನ್ಯೂನೇ ಮಾಡೋದಿಲ್ಲ. ಅಟ್ಲೀಸ್ಟ್ ಒಂದು 2 hours ಆದರೂ ನಾನು ಬ್ರೇಕ್ ತೊಗೊಂಡಿರ್ತೀನಿ. ಇವತ್ತು ಬೆಳಗ್ಗೆಯಿಂದನೂ ಬ್ರೇಕ್ ಅಂತ ಹೇಳ್ಬೋದು. ಕೃತು ಇಲ್ಲೇ ಮಲ್ಕೊಂಡಿದ್ದಾಳೆ. ಇವಾಗ ಫ್ಯಾನ್ ಆಫ್ ಮಾಡಿದೆ ನೋಡಿ, ಅಲ್ಲೆಲ್ಲ ಮೋಡ ಆಗಿದೆ. ಇವಾಗ ನಾನು ರೆಡಿ ಆಗಬೇಕು. ಕೃತು ಹೇಳಿ ನಿಧಾನಕ್ಕೆ, ಇನ್ನೂ ಟೈಮ್ ಇದೆ. ಅವಳು ಬೆಳಗ್ಗೆಯಿಂದ ಆಟ ಮಾಡ್ತಿದ್ದಾಳೆ. ಅವಳಿಗೆ ಬಬಲ್ಸ್ ಬರುತ್ತೆ ಗೊತ್ತಾ, ಅದು ಊಪಿ ಮಾಡೋದು ಅಂತ ಅವಳ ಪ್ರಕಾರ. ಊಪಿದ್ರೆ ಗುಳ್ಳೆಗಳು ಬರುತ್ತೆ ಗೊತ್ತಾ, ಅದು ಬೇಕಂತೆ. ಡಿಮಾರ್ಟ್ಗೆ ಹೋಗೋಣ ಅಂತ. ಸೊ 12 ಗಂಟೆಯಿಂದ ಆಟ. ದೊಡ್ಡಮ್ಮ ಬಿಸಿಲಲ್ಲಿ ಬೇಡ, ಸಂಜೆ ಈವ್ನಿಂಗ್ ಹೋಗೋಣ ಅಂತು. ತೀರ ನಾವು ನೆನ್ನೆ ಪಿಜ್ಜಾ ತಿನ್ನೋಕೆ ಹೋಗಿರ್ಬೋದು, ಅಲ್ಲಿಂದ ಕೆಳಗಡೆ ನಡ್ಕೊಂಡು ಹೋಗಬೇಕು. ಇವಾಗ ಸಂಜೆ ಅದೇ 4 ಗಂಟೆ ಹಂಗೆ ಇವಳಿಗೆ ಡಿಮಾರ್ಟ್ಗೆ ಹೋಗಿ ಒಂದು ಬಾಲು ಮತ್ತು ಅದೊಂದು ಬಬಲ್ಸ್ ಬರೋದನ್ನು ತೆಗೆದುಕೊಡ್ಬೇಕು. ಇವಳು ತುಂಬ ಹಠ ಮಾಡ್ತಾಯಿದ್ಲು. ಇಲ್ಲಿ ಚಿಟ್ಟು ಟಿ ವಿ ಬರೋಲ್ಲ, ನಾವು ಊರಿಗೆ ಹೋಗೋಣ ಬಾ, ನಮ್ಮ ಜಾನಕಜ್ಜಿ ಊರಿಗೆ ಅಂತ 2 ಡೇಸಿಂದ ಹಠ. ಬೆಳಗ್ಗೆ ಅಂತೂ ಹೊತ್ಕೊಂಡು ಕೂತಿದ್ದೆ, ಇಲ್ಲೆಲ್ಲ ಕಣ್ಣೀರು ಬಂದಿತ್ತು. ಆವಾಗ ಡಿಮಾರ್ಟ್ಗೆ ಹೋಗೋಣ ಅಂತ ಹೇಳಿದ ಮೇಲೆ ಸಮಾಧಾನ ಆಗವಳೆ. ಅಲ್ಲಿಗೆ ಹೊರಗಡೆ ಹೋಗಿ ಅವ್ಳಿಗೆ ಏನಾದ್ರು ಕೊಡಿಸ್ಕೊಂಬರ್ಬೇಕು. ಹಾಗೆ ಗಣಪತಿ ದೇವಸ್ಥಾನ ಇದೆಯಲ್ಲ, ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದೈತೆ ದೊಡ್ಡಮ್ಮ. ಗೈಸ್, ನಾನು ಇವಾಗ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ. ಯಾರೋ ಒಬ್ಬರೇ ಇದ್ದರು, ರಾಯರನ್ನ ಬಿಡಬೇಡಿ, ರಾಯರ ಪೂಜೆ ಮಾಡಿ ಮನೇಲಿ ಅಂತ. ಸೊ ಅಲ್ಲೇ 1 ತಿಂಗಳಿಂದ ರಾಯರ ಪೂಜೆನೂ ಮಾಡ್ತಾಯಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ರಾಯರು ಅಥವಾ ಇನ್ಯಾವುದೇ ಬೇರೆ ದೇವರುಗಳು, ನಮ್ಮ ಭಗವಾನ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಭಗವಾನ್ ಯಾವ ರೀತಿ ಒಳ್ಳೇದು ಮಾಡ್ತಾರೆ ಅಂತ ಆ್ಯಂಡ್ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಒಂದೇ ಹತ್ರ ಕೂತ್ಕೊಂಡು ಜಾಸ್ತಿ ಬೋರ್ ಹೊಡ್ಸಲ್ಲ, ಕಂಟಿನ್ಯೂ ಮಾಡ್ತೀನಿ ನೋಡಿ. ಕೃತು ಹಟ್ಟಿಂದ ಡಿಮಾರ್ಟ್ಗೆ ಹೋಗ್ತಾ ಇದ್ದೀನಿ. ಏನೋ ತೊಗೊಳಲ್ಲ, ಅವಳಿಗೊಂದು ಬಾಲು ಮತ್ತು ಅದು ಹೇಳಿದ್ನಲ್ವ, ಅದು ಬೇಕಂತೆ. ಅದಕ್ಕೋಸ್ಕರ ಊಪದ್ದು ಬೇಕಂತೆ. ಇಲ್ಲಿ ನೋಡಿ, ಸರಿ ಕಂದ, ಓಕೆ ಸರಿ ಆಯಿತು. ಇವಾಗ ಅದನ್ನು ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ರೆಡಿಯಾಗಿದ್ದೀನಿ. ಸೊ ಈಗ ಹೋಗೋಣ. ನಾವು ಹೊರಟ್ವಿ, ಹೋಗ್ತಾ ಇದ್ದೀವಿ ರೋಡಲ್ಲಿ. ನಾನು ಅಂತ ಇದ್ದೆ, ಎಲ್ಲನೂ ಪಾನಕನೇ ಕೊಡ್ತಿಲ್ವಲ್ಲ ಈ ಏರಿಯಾದಲ್ಲಿ. ನಾವಿದ್ದ ಏರಿಯಾದಲ್ಲಿ 10 ಹೆಜ್ಜೆಗೆ ಒಂದೊಂಥವು ಪಾನಕ ಕೊಡೋರು ಅಂತ. ಅಲ್ಲಿ ನೋಡಿದ್ರೆ ಅಲ್ಲೇ ಒಂದು ಹತ್ರ ಶಾಮಿಯಾನ ಹಾಕಿ ಪಾನಕ ಕೊಡ್ತಾಯಿದ್ರು, ಮತ್ತು ಅವರೇ ಕರಿತಾಯಿದ್ರು ಬನ್ನಿ ಬನ್ನಿ ಅಂತ. ಕೃತುಗೆ ಎಷ್ಟು ಹಿಂಸೆ ಮಾಡಿದ್ರು ಕುಡಿಲಿಲ್ಲ. ಬೇಡ ಅಂದ್ಲು. ಸರಿ ಮಾಮಿ ಕೈ ಮುಗಿ ಅಂದ್ಲು, ಮುಗಿದ್ಲು. ಹಾಗೆ ನಾನೊಂದು ಕಪ್ಪು, ದೊಡ್ಡಮ್ಮ ಒಂದು ಕಪ್ಪು ಕೊಟ್ಟರು. ಕುಡ್ಕೊಂಡು ಹಾಗೆ ಹೊರಟು. ಬಿಸಿಲು ತುಂಬಾ ಇತ್ತು. ಸೊ ಚೆನ್ನಾಗಿತ್ತು. ಸ್ವಲ್ಪ ಮೆಣಸು ಹಾಕಿದ್ರು ಅನಿಸುತ್ತೆ, ಖಾರ ಆಗಿತ್ತು. ಇದು ಹೈಪರ್ ಮಾರ್ಕೆಟು, ನಾನು ಸಾರಿ ವೀಡಿಯೋದಲ್ಲಿ ಡಿಮಾರ್ಟ್ ಅಂತ ಹೇಳಿದ್ದೀನಿ. ಸೊ ಅಲ್ಲಿ ಕೃತು ಎಷ್ಟು ಹ್ಯಾಪಿಯಾಗಿದ್ದಾಳೆ ನೋಡಿ. ನಾನು ಅಮೌಂಟು ಜಾಸ್ತಿ ಇರುತ್ತೆ ಅಂತ ಗೊತ್ತಿತ್ತು, ಬಟ್ ಅದು ತುಂಬ ಜಾಸ್ತಿ ಇತ್ತು ಇಲ್ಲಂತೂ. ಸೊ ಹೋಗ್ತಾ ಇದ್ದಾಳೆ ದೊಡ್ಡಮ್ಮನೂ ಅವಳಿಗಂತೂ ತುಂಬ ಖುಷಿಯಾಗಿ ಓಡಾಡ್ತಾ ಇದ್ದಾಳೆ. ಅವಳೇ ಮುಂದೆ ಹೋಗ್ತಾ ಇದ್ದಾಳೆ. ಅಲ್ಲಿ ಜನಗಳು ಬೇರೆ ಇದ್ದರು. ಆ ಕಡೆ ಬೇಡ ಪಾಪ, ಈ ಕಡೆ ಬಾ ಅಂತ ಹೇಳಿದ್ಮೇಲೆ ಈ ಕಡೆ ಬಂದಳು. ಅವಳಿಗಂತೂ ಏನು ತಗೊಳ್ಳಿ, ಏನು ಬಿಡ್ಲಿ ಅನ್ನೋ ಥರ ಆಗೈತೆ. ನನಗಂತೂ ಇವಳು ಏನು ಕೇಳ್ತಾಳಪ್ಪ, ಏನು ಹೊರ್ಕೋತಾಳಪ್ಪ ಅನ್ನೋದೇ ಯೋಚನೆ ಆಗೋಗ್ಬಿಟ್ಟಿತ್ತು. ಇಲ್ಲೆಲ್ಲ ಫ್ಲವರ್ಸು, ನನಗೆ ಈ ಥರ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಪಪ್ಪು ಚಿನಿ ಒಂದು ತಗೋ ಯಾವ್ದನ್ನಾದ್ರೂ, ಆಯಿತಾ? ಇಲ್ಲಿ ನೋಡು ಗೊಂಬೆಗಳು ನೋಡು ಚಿನಿ, ಇದು ಬೇಕು ನೋಡು, ಎಷ್ಟು ಕ್ಯೂಟಾಗೈತೆ. ಇದು ಎಷ್ಟು ನೋಡ್ತೀನಿ ತಾಳ ಅಮೌಂಟು. ಇದು ಬೇಕು, ಎಷ್ಟು ಕ್ಯೂಟಾಗೈತೆ ನೋಡಿ, ಸಖತ್ತಾಗೈತೆ. ಉಪ್ಪಿ ಮಾಡೋದು ತಗೋ ಅಲ್ಲಿ ಮೇಲೆ ಚಿನಿ, ಉಪ್ಪಿ ಮಾಡೋದು ನೀನು ಉಪ್ಪಿ ಮಾಡೋದನ್ನ ತಗೋತೀನಿ ಅಂತ ಬಂದಿರೋದು. ಚಿನಿದೆ ಅಲ್ಲ ಅಪ್ಪರ ದುಡ್ಡು ಚಿನಿ, ಯಾವ್ದಾದ್ರು ಒಂದು ತಗೋ ಚಿನ್ನು. ಚೆನ್ನಾಯ್ತಲ್ಲ ಗೈಸಿದು. ಎಷ್ಟು ಅಮೌಂಟ್, 250 ರೂಪಾಯಿ ಇಷ್ಟು ಚಿಕ್ಕದಕ್ಕೆ. ಕಡಿಮೆ ದುಡ್ಡು ತಗೋಗಂತ ದುಡ್ಡಿಲ್ಲ. ಒಂದು ತಗೋತೀನಿ, ನೀನು ಉಪ್ಪಿ ಮಾಡೋದು ತಗೋತೀನಿ ಅಂತ ಬಂದಿರೋದಷ್ಟೇ.
ಯಾವುದಾದ್ರೂ ಒಂದು ತಗೋಕಂತ ಮನೆ ಕಟ್ಟದ ನೋಡಂತಾಡು. ಮನೆ ಕಟ್ಟೋದು ಜಾಸ್ತಿ ದುಡ್ಡು ಪಪ್ಪ ಇಲ್ಲಿ, ಬೇಡ. 140 ಕೈಸಿ ಚಿಕ್ಕ ನಾಯಿ 140 ರೂಪಾಯಿ. ಚೆನ್ನಾಗೈತಲ್ವಾ, ಕ್ಯೂಟಾಗೈತೆ. ಇದು ಚೆನ್ನಾಗೈತೆ. ಎಷ್ಟಿದು? 145 ಅಂತ. ಏನು ಬೇಕೀಗ? ಹಾಂ, ಅವೆಲ್ಲ ಜಾಸ್ತಿ ದುಡ್ಡು ಬುಕ್ ತಗೊಬಿಡು ಒಂದ. ನೀನು ಊಪಿ ಮಾಡೋ ತಗೋತೀನಿ ಅಂತ ಹೇಳ್ಬಿಟ್ಟು ಈಗ ಮನೆ ಕಟ್ಟೋದು ಅಂತ ಇದೆಯಾ? ಹಾಂ, ದುಡ್ಡು ಯಾರು ಕೊಡ್ತಾರೆ ಚಿನ್ನು? ಸರಿ ಬಾ, ಮೇಲ್ಗಡೆ ಹೋಗ್ಬೇಕಂತ ಮನೆ ಕಟ್ಟೋದಕ್ಕೆ. ಇಲ್ಲ ಒಂದು ಗೊಂಬೆ ತಗೋ ಚೆನ್ನಾಗಿರೋದ, ಇಲ್ಲ ಒಂದು ತಗೋ 200. ದುಡ್ಡು ದುಡ್ಡು ಅಷ್ಟೊಂದು ಇಲ್ಲಕ್ಕಂದ. ನಡಿಕಂದ ಮೇಲ್ಗಡೆ ನಡೀರಿ, ಈಗ ಅಜ್ಜಿ ಜೊತೆ ನಡೀರಿ. ಅಲ್ಲಿ ಮೇಲ್ಗಡೆಗೆ ಹೋಗ್ಬೇಕು, ನಡೀರಿ ಗೈಸ್. ಮನೆ ಕಟ್ಟೋದು ಬೇಕಂತ ಈಗ ನೋಡಿದ್ರೆ ರೈಟು ಐಟಮ್ಸ್ ಏನೋ ಚೆನ್ನಾಗಿದ್ದಾವೆ, ಬಟ್ ಹೆವಿ ರೈಟು. ಏನು ಮಾಡೋದು? ಇವಳು ಬೇರೆ ಹಠ ಮಾಡ್ತಾವಳೆ ನೋಡಿ. ಕ್ಯೂಟಾಗಿದ್ದಾವೆ ಅಪ್ಪುಗಳೆಲ್ಲ, ಕ್ಯೂಟ್ ಆಗಿದ್ದಾವೆ ಅಪ್ಪು. ತಗೊಳ್ಳೋಣ ಕೃತಂಗೊಂದು ಜೊತೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ಸಖತ್ತಾಗಿದ್ದಾವೆ. ಕ್ಲಿಪ್ಗಳು ತಗೋತಾ ಇದ್ದೀವಿ ಇವಾಗ. ರಿಬ್ಬನ್ ತಗೊಂಡೋಗೈತೆ, ಕ್ಲಿಪ್ಗಳು ನೋಡೋಣ ಅಂತ. ಹೆವಿ ಕಾಸ್ಟ್ಲಿ ರೈಟು. ಎಷ್ಟೋಯ್ತು? ಆ ಥರ ಬೇಡ ಕಂದೋಡಮ್ಮ, ಆ ಥರ ಬೇಡ ಗೈಸ್. ಜಾತ್ರೆ ಥರ ಕಾಣಿಸುತ್ತೆ. ಕೃತ ಅವಕ್ಕೇನೊಂದು 2000ನೇ ಹಾಕಿರ್ತಾನೆ. ಕೃತ ಕಡಿಮೆ ಆದರೆ ತಗೊಳ್ಳೋದು ಅಷ್ಟೇ, ಜಾಸ್ತಿ ಆದರೆ ದುಡ್ಡಿಲ್ಲ. ಬುಕ್ ಮಾಡ್ತೀನಿ. ಹೂವು ಬುದ್ದು ನಿಧಾನ ಬಾ. ಕಡಿಮೆ ಆದರೂ ತಗೊಳ್ಳೋದಾ, ಜಾಸ್ತಿ ಆದ್ರೆ ಇಲ್ಲಮ್ಮ. ಬಾ ಇಲ್ಲಿ ಫಸ್ಟು ಒಂದು ಕಡೆ ನೋಡೋಣ. ದುಡ್ಡಿಲ್ಲ, ಬಟ್ ಇಲ್ಲಿ ಡಿಮಾರ್ಟಲ್ಲಿ ನೋಡಿದ್ರೆ ಎಲ್ಲನೂ ತಗೋಬೇಕು ಅನಿಸ್ತೈತಿ. ಈಗ ಒಂದು 2 ರಿಬ್ಬನ್ನು, ಒಂದು ಕ್ಲಿಪ್ಪು, ಒಂದು ಸೋಪ್ ಹಾಕೊಳ್ಳೋಕ್ಕೆ ಅಂತೇಳಿ ಸೋಪಿನ ಬಾಕ್ಸ್ ತಗೊಂಡಿದ್ದೀವಿ. ಏನು ಮಾಡೋದು ಗೈಸ್, ಎಲ್ಲರೂ ತಗೋಬೇಕು ಅನ್ನಿಸ್ತೈತೆ. ಎಲ್ಲ ಒಂದಕ್ಕಿಂತ ಒಂದು ಸಖತ್ತಾಗವೈತೆ. ಅಮೌಂಟ್ ನೋಡಿದ್ರೆ ತಲೆ ಸುತ್ತು ಬಿದೋಗೋ ಥರ ಐತೆ. ಏನು ಮಾಡೋದು? ಬನ್ನಿ. ಹಾಂ, ಆಟ ಸಾಮಾನು ಇಲ್ಲ, ಬನ್ನಿ ಅಲ್ಲಿ ಕೇಳೋಣ. ನಡಿ, ಅದನ್ನೇ ತಗೋ. ನಡಿ ಚಿನ್ನು, ಅವೆಲ್ಲ ಬೇಡ. ಅಲ್ಲಿ ಊರಲ್ಲೂ ತಗೋಬೋದು. ತಗೋ ಫ್ಯಾನ್ನೇ ಅಲ್ಲಿ ಕೆಳಗಡೆ ಪಪ್ಪ, ಕೆಳಗಡೆ. ಇಲ್ಲಿ ಇದು ತಾನೇ ನೀನು ಕೇಳಿದ್ದು? ಹಾಂ, ಅಲ್ಲಿ ನೋಡು, ಅಲ್ಲಿ ಐಸ್ ಕ್ರೀಮ್ ಬಾಕ್ಸ್ ಹತ್ರ. ಲೈಕ್ ಋತು, ಐಸ್ ಕ್ರೀಮ್ ಬಾಕ್ಸ್ ಹತ್ರ ಬೇಬಿ ಸಿಟಿ ಚಾಟ್. ಅಲ್ಲಿ ಇಲ್ಲಿ ಐಸ್ ಕ್ರೀಮ್ ಬಾಕ್ಸ್. ಶಾಪಿಂಗ್ ಎಲ್ಲ ಮುಗಿಸಿ ಮನೆ ಕಡೆ ಹೊರಟು ಇವಾಗ ಕೃತು ಒಂದು ಅರ್ಧ ದಾರಿ ಗಂಟ ನೈಸ್ ಮಾಡಿದೆ ನಡೆದ್ಲು. ಇನ್ನು ಅರ್ಧ ದಾರಿ ಗಂಟ ಎತ್ಕೊಬಂದೆ. ಫುಲ್ ಕೈ ನೋವು ಬಂತು. ಹಠ ಮಾಡ್ತಾಳೆ, ಅದೇ ನನಗೆ ಪ್ರಾಬ್ಲಮ್ಮು. ಏನು ಮಾಡೋದು? ಏನಕ್ಕೆ ಗೊತ್ತಾ, ನಮ್ಮ ದೊಡ್ಡಮ್ಮನ ಮನೆ ಬೆಕ್ಕು ಇವತ್ತು 2 ಇದ್ದಾವೆ ಮನೆಯಲ್ಲಿ, ಅದಕ್ಕೆ ತೋರಿಸೋಣ ಅಂತ. ಇದು ಖುಷಿ ಅಂತ, ತುಂಬ ವರ್ಷದಿಂದ ಇದೆ. ಆಲ್ಮೋಸ್ಟ್ ಒಂದು 4-5 ವರ್ಷದಿಂದ ಇದೆ. ಸೊ ಏನು ಮಾಡಲ್ಲ. ಇದು ಸುಬ್ಬು, ಈಗ ಒಂದು 8-9 ತಿಂಗಳಾಯ್ತೇನೋ, 8-9 ತಿಂಗಳಿಂದ ಇದೆ. ಸುಬ್ಬು ಥ್ಯಾಂಕ್ ಯು ಕೊಡು ಸುಬ್ಬಿ, ಥ್ಯಾಂಕ್ ಯು ಕೊಡು ಸುಬ್ಬಿ, ಥ್ಯಾಂಕ್ ಯು ಕೊಡು ಸುಬ್ಬಿ. ಓಕೆ, ಥ್ಯಾಂಕ್ ಯು ಕೊಡೋದೇನು ಪಾಠ ಮಾಡಿಲ್ಲ. ಇವಾಗ 2 ಬೆಕ್ಕಳಿವೆ. ದೊಡ್ಡಮ್ಮ ಟೀ ಇಡ್ತೈತೆ. ನನ್ನ ತಂಗಿನೂ ಬಂದ್ಲು, ಇವತ್ತು ಸಂಡೇ ಅಲ್ವಾ, ಬೇಗ ಬಂದು. ಈಗ ನಾನು ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಡಿಮಾರ್ಟಲ್ಲಿ ತುಂಬ ಜಾಸ್ತಿ ದುಡ್ಡು ಏನು ತೊಗೊಂಡಿಲ್ಲ. ಇವಳು ಮನೆ ಕಟ್ಟವು ಬರುತ್ತಲ್ಲ, ಅದು ಬೇಕು ಅಂದು. ಫಸ್ಟು ಊಪದು ಬೇಕು, ಒಂದು ಬಾಲ್ ಬೇಕು ಅಂದು. ಅಲ್ಲಿ ಹೋದ್ಮೇಲೆ ಅವೇನು ಬೇಡ, ಮನೆ ಕಟ್ಟೋ ಥರ ಬರುತ್ತಲ್ಲ ಟಾಯ್ಸು, ಅದು ಬೇಕು ಅಂದು. ಅದು ನೋಡಿದ್ರೆ 600-700 ರೂಪಾಯಿ ಐತೆ. ಅವಾಗ ಬೇಡ ಕಣಮ್ಮ ಅಂತಿದ್ದೆ, ಅದೇ ಬೇಕು ಅಂತಿದ್ಲು. ಆಮೇಲಿಂದ ಅವಳಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಸರಿ ಕಣಮ್ಮ ನಿನ್ನ ಹತ್ರ ದುಡ್ಡಿಲ್ವಲ್ಲ, ಇದೊಂದು ತಗೊಡು ಅಂತ ಹೇಳಿದ್ರು. ಇದು ಈ ಥರ ಇದೆ, ಸ್ವಲ್ಪ ಗಾಳಿ ಬರುತ್ತೆ, ಪರವಾಗಿಲ್ಲ. ಆಟ ಆಡೋ ಥರದ್ದು. ಹಾಂ,
ಇದೊಂದು ತಗೊಂಡು ಇದೆಷ್ಟು ಅಂದರೆ ಎಲ್ಲ ಚಿನಿ MRP 85, ಆಫರ್ ಅಂದ್ಬಿಟ್ಟೇನೋ 65 ರೂಪಾಯಿ ಹಾಕಿದ್ದಾರೆ. 65 ರೂಪಾಯಿ ಇದು. ಮತ್ತು ನನಗೆ ಅಂತ ಇದು ರಿಬ್ಬನ್ಗಳು ತೊಗೊಂಡೆ. ಇದು ಚೆನ್ನಾಗಿತ್ತು ಅಂತ ನಾನು ಜಾಸ್ತಿ ಹುಡ್ಕಕ್ಕೆ ಹೋಗಲಿಲ್ಲ. ಇಲ್ಲಿ ಈ ಥರದ್ದು ರಿಬ್ಬನ್ಸ್, ಈ ಥರ ರಿಬ್ಬನ್ನು ಎಷ್ಟು ಅಂದರೆ 39 ರೂಪಾಯಿ. ನನಗೆ ಅಂತ ಒಂದು ತೊಗೊಂಡೆ, ನನ್ನ ತಂಗಿಗೊಂದು ಸೇಮ್ ಕಲರು. ಮತ್ತು ಇದು ದೊಡ್ಡಮ್ಮಂಗೆ ಅಂತೇಳಿ ದೊಡ್ಡಮ್ಮ ನಾನು ಚಾಂದು ಎಷ್ಟು ಅಂದರೆ ಒಂದೊಂದು ರೂಪಾಯಿ ಕಡಿಮೆ 40 ರೂಪಾಯಿ, 120 ರೂಪಾಯಿ. 3 ಇದು ಪೆನ್ ಬೇಕು ಅಂತ ಹಠ ಮಾಡೋದು. ಇದು 45 ರೂಪಾಯಿ ಪೆನ್ನು. ಸೊ ಈ ಥರ ಇದೆ ಕೃತುಗೆ. ಇದು ಈ ಥರ ಆಫು ಆನ್ ಮಾಡ್ಕೊಳ್ಳೋದು. ಈ ಥರದ್ದು ಪೆನ್ನು 45 ರೂಪಾಯಿ. ಮತ್ತು ಇನ್ನೇನು ತೊಗೊಂಡೆ, ಜಾಸ್ತಿ ಏನೋ ತಗೊಳ್ಳಿಲ್ಲ, ದುಡ್ಡೇ ಇಲ್ವಲ್ಲ ಅಲ್ಲಿ ತೊಗೊಳಕ್ಕೆ. ಇದೊಂದು ಕ್ಲಿಪ್ ತೊಗೊಂಡೆ ನಾನು 47 ರೂಪಾಯಿ. ಅಂದರೆ ಫುಲ್ಲು ಹೇರ್ ಕಟ್ಬಿಟ್ಟು ಶೆಕೆ ಅಲ್ವಾ, ಈ ಥರ ಇದು ಮಾಡೋಕ್ಕೆ ಅಂಥೇಳಿ ಇದು ತೊಗೊಂಡೆ. 49 ರೂಪಾಯಿ ಇದೊಂದಕ್ಕೆ. ದೊಡ್ಡಮ್ಮ ಎಲ್ಲ ಹತ್ರನೂ ಎಲ್ಲ ಬಿಟ್ಬಿಟ್ಟು ಡಿ ಮಾರ್ಟಲ್ಲಿ ತೊಗೊಂಡೈತೆ. ಅಂಗಡಿಲಿ 10 ರೂಪಾಯಿ ಏನೋ ಅಂದ್ಕೊತೀವಿ, ಅದು ಡಿ ಮಾರ್ಟಲ್ಲಿ 15. ಅಷ್ಟು ಬಿಟ್ರೆ ನಮ್ಮ ಮುಂಡೂರಿಗೆ ಅಂತ ಮನೆಗೆ ಅಂತ ಏನಾದರೂ ಒಂದು ತಗೋಬೇಕಲ್ವಾ. ಅದು ಸೋಪು ಹಾಕೋದು ಬಾಕ್ಸು ಸ್ವಲ್ಪ ಹಳೇದಾಗಿತ್ತು. ಇದೇನೋ ಪ್ರೈಸು ಎಷ್ಟಿದೆ ಗೊತ್ತಾ, 46 ರೂಪಾಯಿ ಇದೆ MRP. ಅದೇನೋ ಅವರ ಪ್ರೈಸ್ ಪ್ರೈಸ್ ಅಂತ ಕೊಟ್ಬಿಟ್ಟು 31 ರೂಪೀಸ್ ಹಾಕಿದ್ದಾರೆ. ಒಂಥರ ಚೆನ್ನಾಗೈತೆ ಸೋಪ್ ಹಾಕ್ಕೊಳ್ಳೋಕ್ಕೆ ಅಂಥೇಳಿ. ಕೃತುಗೆ ಸೋಪ್ ಹಾಕ್ಕೊಳ್ಳೋಕ್ಕೈತೆ, ನಮ್ಮದು ಯಾಕೋ ಒಂಥರ ಹಳೇದಾಗ್ಬಿಟ್ಟಿತ್ತು, ಅದಕ್ಕಿದೆ. ಸೊ ಇನ್ನೇನು ತೊಗೊಳ್ಳೋಲ್ಲ ಇಷ್ಟೇ. ಮತ್ತು ಕೃತುಂಗೆ ಒಂದು ABCD ಚಾರ್ಟ್ ತೊಗೊಂಡಿದ್ದೀನಿ. ಈ ಥರದ್ದು ನಮ್ಮೂರಲ್ಲಿ ಅಂದರೆ ಬೇರೆ ಥರ ABCD ಚಾರ್ಟ್ ಸಿಗುತ್ತೆ, ಈ ಥರ ಚೆನ್ನಾಗಿರೋದು ಸಿಗೋಲ್ಲ. ಇದೆಷ್ಟು ಚೆನ್ನಾಗೈತೆ ನೋಡಿ. ಈ ಕಡೆ ಎಲ್ಲ ಆ್ಯಪಲ್ಲು, ಬಾಲು ಅದೆಲ್ಲ ಇದೆ. ಈ ಕಡೆ ಹೇಗೆ ಬಿಗ್ ಲೆಟರು ಸ್ಮಾಲ್ ಲೆಟರು ಹೇಗೆ ಬರೆಯೋದು ಅನ್ನೋ ರೀತಿ ಇದೆ. ಸೊ ಚೆನ್ನಾಗಿದೆ. ಇದೆಷ್ಟು ಗೊತ್ತಾ ವಯಸ್ಸಿದು 90 ರೂಪಾಯಿ. 90 ರೂಪಾಯಿ ಇದು. ಅಂದರೆ ನಮ್ಮ ದೊಡ್ಡಮ್ಮ ಬೇಡ ನೀನು ಬಸ್ಸಲ್ಲಿ ಹೋದರೆ ಇದೆಲ್ಲ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂತು, ಬೇಡ ಅಂತ ಎತ್ತಿಟ್ಟಿದ್ದೆ. ಅಂದರೆ ಇವಳು ಬೇಕು ಅಂತ ಹೊತ್ಕೊಂಡು ಅಳೋ ವೀಡಿಯೋನೂ ಹಾಕಿದ್ದೀನಿ ನೋಡಿ. ಅಲ್ಲಿ ಹೊತ್ಕೊಂಡು ಲಾಸ್ಟಲ್ಲಿ ಮತ್ತೆ ಇದನ್ನು ತೊಗೊಂಡಿದ್ದು. ಇಷ್ಟೇ ತೊಗೊಂಡಿದ್ದು, 4 ರಿಬ್ಬನ್ನು, ಒಂದು ಕ್ಲಿಪ್ಪು, ಒಂದು ಸೋಪ್ ಹಾಕೋ ಬಾಕ್ಸು, ಒಂದು ಕೃತಿಗೆ ಫ್ಯಾನು, ಅವಳಿಗೊಂದು ಪೆನ್ನು, ಇದೊಂದು ABCD ಚಾರ್ಟು. ಇಷ್ಟು ಪೆನ್ನೊಂದು. ಅದಷ್ಟಕ್ಕೆ ಇಷ್ಟೇ ತೊಗೊಂಡಿರೋದು. ಇಷ್ಟಕ್ಕೆ ಎಷ್ಟೊಂದು ದುಡ್ಡು ಆಯ್ತು ಗೊತ್ತಾ. ನಾನು ಒಂದು 2ನ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಅಮೌಂಟು ನೋಡ್ಬಿಟ್ಟು ಮೇಲಿಂದ ಅದು ABCDದ್ದು ಅದು ರಿಟರ್ನೇ ಮಾಡಿದ್ದೆ. ಇವಳು ಅಳೋದು ನೋಡಿ ತೊಗೊಂಡಿದ್ದು. ಜಾಸ್ತಿ ಅಂದರೆ ಕಡಿಮೆನೇ, ಬಟ್ ನನಗೆ ಇದು ಅಮೌಂಟ್ ಜಾಸ್ತಿ ಅನ್ಕೊಳ್ಳಿ. 392 ಆಗಿದೆ. ಏನಂದ್ರೆ ಏನೂ ಇಲ್ಲ. ಇದೊಂದು ಚಿಕ್ಕ ಕವರಲ್ಲಿ ಹಾಕ್ಕೊಟ್ರು ಎಲ್ಲನೂ ಇಷ್ಟೇ. ಇದೊಂದು ಮಾತ್ರ ಕವರ್ ಕೊಡೋಲ್ಲ ಅಂದರು. ಇದೊಂದು ರೋಡಲ್ಲೆಲ್ಲ ಫುಲ್ಲು ಕೈಲಿ ಹಿಡ್ಕೊಂಡು ಬಂದಿದ್ದೀನಿ. ಇದ್ರ ತುಂಬ ಕೊಟ್ಟಿದ್ರು. ಅಷ್ಟಕ್ಕೇ 400 ರೂಪಾಯಿ ಆಯಿತು. ನನಗೆ ಅದೇ ನಾನಿರೋ ಈ ಸಿಚುವೇಶನ್ಗೆ ಬಿಗ್ ಅಮೌಂಟ್ ಇದು. ಲಾಸ್ಟು ಕೃತು ಬರ್ಡೇಗೆ ಹೋದ ವರ್ಷ ನಾವು ವಿಶಾಲ್ ಮಾಡ್ಕೋಗಿದ್ದು, ನಾನು ಸಂತು ಕೃತು. ಆವಾಗ ಹೋಗಿದ್ದಾಗ 1000 ರೂಪಾಯಿದೇನೋ ಶಾಪ್ ಮಾಡಿದ್ದು. ಅಷ್ಟು ಬಿಟ್ಟರೆ ಇವಾಗಲೇ ನಾವು ಡಿ ಮಾರ್ಟ್ಗೆ ಹೋಗಿದ್ದು. ಅದು ಕೃತುಗೋಸ್ಕರನೇ ಹೋಗಿರೋದು. ಸೊ ಅವಳಿಗೋಸ್ಕರ ಹೋಗಿ ನಾನೊಂದು ರಿಬ್ಬನ್ನು, ಒಂದು ಕ್ಲಿಪ್ ತಗೊಂಡೆ ಅಷ್ಟೇ. ಇಲ್ಲೇ ಮಲಗಿದ್ದಾರೆ ಕೃತುನು ಚಾಂದನು. ಕಯ್ಯ ಅಂತವ್ರೆ, ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ. ಕೃತು ವೀಡಿಯೋ ಮಾಡ್ತೀನಿ ಅಂತ ಗೊತ್ತಾದರೆ ಸಾಕು, ಚೆನ್ನಾಗಿ ಮಾತಾಡ್ತಾಳೆ. ಒಂದೊಂದು ಸಲ ತುಂಬ ಕಿಟ್ಲೆ ಮಾಡ್ತಾಳೆ. ಆ್ಯಂಡ್ ಇಷ್ಟೇ ತೊಗೊಂಡಿದ್ದು. ನಾಳೆ ಬೆಳಗ್ಗೆನೇ ಊರಿಗೆ ಹೊರಡಬೇಕು ಅಷ್ಟೇ. ಮುಂದೆ ನೋಡಿ. ಕೃತುಗೆ ಏನಕ್ಕೋ ಸ್ವಲ್ಪ ದೃಷ್ಟಿ ಥರ ಆಗೈತೆ. 3 ದಿನದಿಂದ ಚಾಕ್ಲೇಟು ತಿಂತಾಯಿಲ್ಲ, ಬಿಸ್ಕೆಟು ಒಂದು ತಿಂತಾಳೆ ಅಷ್ಟೇ ಹಾಲು ಜೊತೆಗೆ. ನಮ್ಮ ಅಣ್ಣ ಅಷ್ಟು ಚಾಕ್ಲೇಟ್ಸ್ ಎಲ್ಲ ತಂದಿಟ್ಟೈತೆ, ಒಂದು ಕೂಡ ತಿಂದಿಲ್ಲ. ಅದಕ್ಕೆ ದೃಷ್ಟಿ ಆಗೈತೆ ಅಂತ ಹೇಳಿ ಆನ್ ದ ವೇ ಬರಬೇಕಾದ್ರೆ ಇಲ್ಲಿ ಹತ್ರದಲ್ಲಿ ಸಿಗಲ್ಲ, ವೀಳ್ಯದೆಲೆ ತೊಗೊಬಂದಿದ್ದು. 5 ರೂಪಾಯಿಗೆ 3 ವೀಳ್ಯದೆಲೆ ಅಂತೆ. ಅದನ್ನು 3 ಹೋಲ್ ಮಾಡಿ ಅವಳಿಗೆ ನಿಳಿಸ್ಬಿಟ್ಟು 3 ಸಲ ಅದನ್ನು ಗ್ಯಾಸ್ ಒಲೆ ಮೇಲೆ ಸುಡ್ತಾಯಿತೆ ದೊಡ್ಡಮ್ಮ. ಅದನ್ನು ಸುಟ್ಬಿಟ್ಟು ಚೆನ್ನಾಗಿ ಅದು ಬೂದಿ ಆಗೋ ಥರ, ಅಂದರೆ ಹಸಿರು ಎಲೆ ಇರೋದೆಲ್ಲ ಫುಲ್ಲು ಬೆಂದು ಹೋಗಿ ಬೂದಿ ಆಗೋ ಥರನೂ ಕೂಡ ಬೇಯಿಸ್ಬೇಕಂತೆ. ಬೇಯಿಸ್ಬಿಟ್ಟು ಅದನ್ನು ಪೌಡ್ರು ಮಾಡಿ ಕೃತು ಹಣೆಗೆ ಇಕ್ತೈತೆ, ಮತ್ತು ಕಾಲ್ಗೂ ಕೂಡ ಇಕ್ತು. ಏನಾದರೂ ದೃಷ್ಟಿ ಥರ ಆಗಿದ್ರೆ ಹೋಗಲಿ ಅಂತ. ಅವಳು ಏನಕ್ಕೆ ಅಂತ ಗೊತ್ತಿಲ್ಲ, ಬೆಳಗ್ಗೆ ದೋಸೆ ತಿಂದಳು, ಮಧ್ಯಾಹ್ನ ದೋಸೆ ತಿನ್ನಿಸ್ದೆ.
ಇವಾಗ ಊಟನೇ ಮಾಡ್ತಾ ಇಲ್ಲ. ಅವಳಿಗೆ ಚಾಕ್ಲೇಟ್ಸ್ ಅಂದರೆ ಎಷ್ಟು ಇಷ್ಟ, ಬಟ್ ಅವಳು ತಿಂತಾ ಇಲ್ಲ. ಗೈಸ್ ಸಾಂಬಾರು ರೆಡಿ. ಈಗ ವಿಷಲ್ ಕೂಗಕ್ಕೆ ಹಾಕ್ಬಿಡ್ತೀನಿ. ಅದು ಹೆಂಗಾಗುತ್ತೋ ಸಾಂಬಾರು ನನಗೆ ಗೊತ್ತಿಲ್ಲ. ಹೆಸರು ಬೇಳೆ ಹಾಕ್ಬಿಟ್ಟು ಮಾಡಿರೋದು, ಅದು ಅಂಗಡಿ ಹೆಸರು ಬೇಳೆ. ಪೊಂಗಲ್ ಮಾಡ್ತಿದ್ದೆ ಹೆಸರು ಬೇಳೆ ಹಾಕ್ಬಿಟ್ಟು. ಫಸ್ಟ್ ಟೈಮ್ ಹೆಸರು ಬೇಳೆ ಹಾಕಿ ಸಾಂಬಾರು ಮಾಡಿದ್ದೀನಿ. ಆಲೂಗಡ್ಡೆ ಬೀನ್ಸ್ ಹಾಕಿದ್ದೀನಿ. ಇದು ರೈಸ್ಗೂ ಕೂಗಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಪಾತ್ರೆ ಐತೆ, ತೊಳ್ಕೊಬಿಡ್ತೀನಿ ಅಷ್ಟೇ. ಊಟ ಮಾಡಿಬಿಟ್ಟು ಬಟ್ಟೆ ಜೋಡಿಸಿಟ್ಕೋಬೇಕು. ಬೆಳಗ್ಗೆನೇ ಎದ್ದೋಗ್ತೀನಿ. ನಮ್ಮ ದೊಡ್ಡಮ್ಮ ಬರ್ತೀನಿ ಅಂದಿತ್ತಲ್ವಾ, ಇವಾಗ ಯಾಕೋ ಅಪ್ಪರ ಆಗ್ತಾಯಿಲ್ಲ, ಬರಲ್ಲ, ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಐತೆ. ಸೊ ಬೆಳಗ್ಗೆ ಒಂದು 6 ಗಂಟೆ, ಅಟ್ಲೀಸ್ಟ್ ಒಂದು 7 ಗಂಟೆಗೆ ಮನೆ ಬಿಡೋಣ ಅಂದ್ಕೊಂಡಿದ್ದೀನಿ. ಹೊರಗಡೆನೇ ತಿಂಡಿ ಮಾಡ್ಕೊಳ್ಳೋಣ, ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಈಗ ಪಾತ್ರೆ ತೊಳ್ಕೊಬೇಕು. ಅನ್ನ ಸಾಂಬಾರು ಮಾಡಿಟ್ಟು ಹೊರಗಡೆ ಕೂತಿದ್ದೀನಿ. ಒಳಗಡೆ ಶೆಕೆ. ನಾನು ಏನಕ್ಕೆ ಗೊತ್ತಾ ಈಗ ವೀಡಿಯೋ ಮಾಡ್ತಾ ಇರೋದು, ನಾನೀಗ ಏನು ವೀಡಿಯೋ ವ್ಲಾಗ್ ಮಾಡಿದ್ದೀನಿ ಅದರಲ್ಲಿ ಡಿ ಮಾರ್ಟ್ ಅಂತ ಹೇಳಿದ್ದೀನಿ. ಅದಕ್ಕೆ ಹೇಳೋಕ್ಕೆ ಕಾರಣ ನನ್ನ ತಂಗಿ ಏನಂದ್ಲು, ಮಧ್ಯಾಹ್ನ ಅವಳು ಕಾಲ್ ಮಾಡಿದೆ, ನೀನು ಬರ್ಬೇಕಾದ್ರೆ ಆನ್ ದ ವೇ ಅವಳಿಗೆ ಈ ಥರ ಆಟ ಸಾಮಾನು ತಗೊಬಾ ಅಂತ. ಅದಕ್ಕೆ ನಮ್ಮ ಚಾಂದು ಓಕೆ ಅಂತಿದ್ಲು, ಬಟ್ ಇವಳೇ ನನಗೆ ಈಗಲೇ ಬೇಕು, ಚಾಂದಮ್ಮ ಬರೋ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಅಳ್ತಾಯಿದ್ಲು. ಅವಳೇನಂದ್ಲು, ನಮ್ಮ ಚಾಂದು ಅಲ್ಲೇ ಬರೋ ದಾರಿಲಿನೇ ಅದು ಡಿ ಮಾರ್ಟ್ ಐತೆ, ಅಲ್ಲೆಲ್ಲ ಸಿಗುತ್ತೆ, ಅಲ್ಲಿ ಹೋಗಿ ತಗೊಬಾ ಅಂತ ನಂಗೆ ಹೇಳಿದ್ರು. ನನಗೆ ಅದು ತಲೆಯಲ್ಲಿ ಡಿ ಮಾರ್ಟ್ ಅನ್ನೋದೇ ತುಂಬ್ಕೊಬಿಟ್ಟೈತೆ. ನಾವು ನಮ್ಮ ಗಮನನ ಬೇರೆ ಕಡೆ ಕೊಟ್ಟರೆ, ತುಂಬ ಯೋಚನೆ ಮಾಡಿದ್ರೆ, ನಮಗೆ ಗೊತ್ತಿದ್ರೂ ನಾವು ಓದಿದ್ರು ಅದು ಹೇಗೆ ನೆನಪಿರಲ್ಲ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. ನಾನು ಅಲ್ಲಿ ಹೋಗಿದ್ದೀನಿ, ಅದನ್ನು ಹೆಡ್ಲೈನ್ ಓದಿದ್ದೀನಿ, ಅದನ್ನು ವೀಡಿಯೋನೂ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಪ್ರತಿ ವೀಡಿಯೋದಲ್ಲಿ ಮಾತಾಡಬೇಕಾದ್ರೆ ಡಿ ಮಾರ್ಟ್ ಅಂತಲೇ ಹೇಳಿದ್ದೀನಿ. ಆಂಟಿಗೆ, ಇಲ್ಲಿ ಪಕ್ಕದ ಮನೆ ಆಂಟಿಗೆ ಹೇಳ್ತಿದ್ದೆ, ಆಂಟಿ ಹಿಂಗೆ ಓದೋ ಹಿಂಗೆ ತೊಗೊಬಂದು ಆಂಟಿ ಎಲ್ಲ ಜಾಸ್ತಿ ಡಿ ಮಾರ್ಟಲ್ಲಿ ಅಂತ. ಡಿ ಮಾರ್ಟ್ ಎಲ್ಲೈತೆ, ಇಲ್ಲಿ ಬೊಗ್ಲುಗುಂಟೆಲ್ಲ ಐತೆ, ವಿಶಾಲ್ ಮಾರ್ಟು ಡಿ ಮಾರ್ಟಲ್ಲಿ ಕಡಿಮೆ ಅಲ್ವಾ ಅಂತ. ಹ್ಞೂ ಆಂಟಿ, ವಿಶಾಲ್ ಮಾರ್ಟು ಡಿ ಮಾರ್ಟಲ್ಲಿ ಕಡಿಮೆ, ನೀವು ನೋಡಿಲ್ವಾ, ಅದೇ ರೋಡಲ್ಲಿ ಬರಬೇಕಲ್ವಾ, ಬಸ್ ಸ್ಟಾಪ್ಗೆ ಹೋದರೆ ಅಂದೆ. ಹೌದಾ, ಎಲ್ಲೈತೆ ತಾಳಿ ಆಂಟಿ ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದ್ರ ನೇಮ್ ಓದ್ತೀನಿ ಅಂತ ಹೇಳಿ ವೀಡಿಯೋ ಮಾಡಿರೋದನ್ನ ತೆಗೆದು ನೋಡಿದ್ರೆ ಹೈಪರ್ ಮಾರ್ಕೆಟ್ ಅಂತ ಇದೆ. ಅದು ಡಿ ಮಾರ್ಟ್ ಅಲ್ಲ ಗೈಸ್. ನಾನು ಎಷ್ಟು ನೋಡಿ ಏನು ವಿಡಿಯೋ ಮಾಡಿದ್ದೀನಿ, ಅದು ಬೋರ್ಡ್ ಓದಿದ್ದೀನಿ, ಬಟ್ ನನ್ನ ತಲೆಯಲ್ಲಿ ಏನು ಕೂತಿದೆ ಅಂತ ಹೇಳಿದ್ರೆ, ನನ್ನ ತಂಗಿ ಹೇಳಿದಾಳಲ್ಲ ಡಿ ಮಾರ್ಟ್ ಅಂತ ಹೇಳಿ, ಅದೊಂದು ಪದನೇ ಕೂತಿದೆ. ನೋಡಿ, ನಾವು ಜಾಸ್ತಿ ಸ್ಟ್ರೆಸ್ ತಗೊಂಡ್ರೆ, ಜಾಸ್ತಿ ಯೋಚನೆ ಮಾಡಿದ್ರೆ ನಮ್ಮ ತಲೆಯಲ್ಲಿ ಅದೇ ಇದಾಗುತ್ತೆ. ಸೊ ನಾನು ಅದೇ ಇವತ್ತು ಸ್ವಲ್ಪ ಬೇಜಾರಲ್ಲಿದ್ದೆ. ನನ್ನ ತಂಗಿ ಮಧ್ಯಾಹ್ನ ಹೇಳಿದ್ದು ಡಿ ಮಾರ್ಟ್ ಅಂತ, ಅದೇನೇ ತಲೆಯಲ್ಲಿ ಉಳ್ಕೊಂಬಿಟ್ಟೈತೆ. ನಾನು ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಬಿಲ್ ಮಾಡಿ ಅದು ವೀಡಿಯೋ ಮಾಡ್ಕೊಂಡು ಬಂದಿದ್ರು ಅದ್ರ ನೇಮು ನನ್ನ ತಲೆಗೇ ಹೋಗಿಲ್ಲ. ಸೊ ಅದಕ್ಕೆ ನಿಮಗೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಪ್ರತಿ ವೀಡಿಯೋದಲ್ಲೂ ಹೇಳಿದ್ದೀನಿ, ಸಾರಿ, ನಂದು ಏನೋ ಮನಸ್ಥಿತಿಗಳು ಆಗಿದೆ, ಸಾರಿ. ಅದು ಡಿ ಮಾರ್ಟ್ ಅಲ್ಲ, ಹೈಪರ್ ಮಾರ್ಕೆಟ್ ಅಂತ ಹೇಳಿ. ಆಲ್ಮೋಸ್ಟ್ ಡಿ ಮಾರ್ಟ್ ಆ್ಯಂಡ್ ವಿಶಾಲ್ ಮಾರ್ಟಲ್ಲಿ ಕಡಿಮೆನೇ ಇರುತ್ತೆ, ಅಲ್ಲಂತೂ ಹೆವಿ ಕಾಸ್ಟ್ಲಿ ಇತ್ತು ಬಿಡಿ. ಇವಾಗ ಊಟ ಮಾಡಿ ದೊಡ್ಡಮ್ಮ ಮತ್ತು ಅಣ್ಣದಿರಿಗೆ ಮುದ್ದೆ ಮಾಡಿಡಬೇಕು. ವಿಶಾಲ್ ಕೂಗ್ತಾ ಇದೆ ರೈಸ್ದು. ನಾನು ಎಂಥ ಕೆಲಸ ಮಾಡಿದ್ದೀನಿ ಗೊತ್ತಾ, ಸಾಂಬಾರು ಮಾಡಿದೆ, ವಿಡಿಯೋ ಎಡಿಟ್ ಮಾಡೋಣ ಅಂತ ಬಂದೋಳು, ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕೂತ್ಕೊಂಡೆ. ಸಾಂಬಾರ್ದು ಓಕೆ, ಅದು ಮುಂಚೆನೇ ಒಲೆ ಕಚ್ಚಿದ್ನಲ್ವ, ವಿಶಾಲ್ ಹಾಕಿದ್ದೀನಿ. ಅನ್ನದ್ದು ಅಕ್ಕಿ ತೊಳೆದು ನೀರು ಹಾಕಿ ವಿಶಾಲ್ ಹಾಕಿ ಬಂದಿದ್ದೀನಿ, ಒಲೆನೇ ಹಸಿಲ್ಲ. ನನ್ನ ತಂಗಿ ಅನ್ನ ಆಯಿತಾ ಸಾರು ಆಯಿತಾ ಅಂತ ಬಂದು, ವಿಶಾಲ್ ಕೂಗಿದ್ರೆ ಆಯಿತು, ವಿಶಾಲ್ ಕೂಗಿದ್ಮೇಲೆ ತಿನ್ನು ಹಾಕ್ಕೊಂಡು ನಾನು ಆಚೆ ಕಡೆ ಕೂತಿರ್ತೀನಿ ಅಂದ್ಬಿಟ್ಟು ಬಂದಿದ್ದೀನಿ. ಈಗ ಒಂದು 10 ನಿಮಿಷದಲ್ಲಿ ಬಂದು, ಗೆಲಕ ಒಲೆನೇ ಹಸಿಲ್ವಲೆ ನೀನು ಅನ್ನದ್ದ ಅಂತ. ನನಗೆ ಶಾಕ್ ಆಗೋಯ್ತು. ಮೇಲಿಂದ ಅಕ್ಕಿ ನೆಂದಿರುತ್ತೆ, ಸ್ವಲ್ಪ ನೀರು ಕಡಿಮೆ ಮಾಡಿ ಹಾಕು ಅಂದೆ. ನಾರ್ಮಲ್ ನೀರು ಹಾಕಿದೆ. ಇಷ್ಟೊತ್ತಂಗೆ ಹೆಚ್ಚು ಕಡಿಮೆ ಒಂದು 20 ನಿಮಿಷ ಆಗೈತೆ ನಾನು ಇಟ್ಟು ಒಲೆ ಹಚ್ಚಿಲ್ಲ. ಈಗ ಅದು ಅನ್ನ ಕೂಗ್ತು ನೋಡಿ. ನನಗೆ ನಂದೆಲ್ಲ ಬರೀ ಇದೇ ಎಡವಟ್ಟುಗಳು. ಏನಕ್ಕೆ ಈ ಥರ ಆಗುತ್ತೆ ಅಂದರೆ, ಮನಸ್ಸು ಫ್ರೀ ಇರಲ್ಲ, ಮೈಂಡ್ ಫ್ರೀ ಇರಲ್ಲ, ಯೋಚನೆಗಳು ಜಾಸ್ತಿ, ಟೆನ್ಷನ್ಸ್ ಜಾಸ್ತಿ, ಬೇಜಾರು, ನೆನಪುಗಳು, ಇದೆಲ್ಲ ಆಗೋದು. ಸೊ ಆ್ಯಂಡ್ 4000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದೀರಾ. ಅದಕ್ಕೆ ವಿಡಿಯೋ ಮಾಡಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ವಿಶ್ ಕೂಡ ಮಾಡಿದ್ದೀರಾ. ಥ್ಯಾಂಕ್ ಯು ಗೈಸ್, ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಇವಾಗ ಏನೂ ಇಲ್ಲ, ನಾನು ಬೆಳಗ್ಗೆ ಹೊರಟೆ. ಇವಾಗ ಬೆಂಗಳೂರಿಗೆ ಬಂದು 5 ಡೇಸ್ ಆಗಿತ್ತು, ಹೊರಟೆ. ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಊಟ ಮಾಡಿ ಅಷ್ಟೇ, ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ಆ್ಯಂಡ್ ಹಾಗೆ ನೋಡೋಣ, ಆದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ.